ಹೊಸ ವರ್ಷ ಹೊಸ ಸೈನ್ ಬೋರ್ಡ್ ನಾಮಫಲಕಗಳ ನಿಯಮಗಳನ್ನ ತಿಳ್ಕೊಳ್ತಾ ಇದ್ದೀರಿ. ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಮತ್ತು ಸರ್ಕಾರಿ ಕಚೇರಿಗಳ ನಾಮ ಅಥವಾ ಸೂಚನಾ ಫಲಕ 60% ಕನ್ನಡದಲ್ಲಿರಬೇಕು ಅಂತ ಹೇಳಿ, ಮತ್ತೆ ಉಳಿದ 40% ಬೇರೆ ಭಾಷೆಗಳಲ್ಲಿ ಇರಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಕಾಯ್ದೆ 2022ರ ಸೆಕ್ಷನ್ 17(6) ಪ್ರಕಾರ ಅನುಮೋದನೆಯೊಂದಿಗೆ ಕಾರ್ಯನಿರ್ವಹಿಸುವಂತಹ ವಾಣಿಜ್ಯ, ಕೈಗಾರಿಕಾ ಮತ್ತೆ ವ್ಯಾಪಾರ ಉದ್ಯಮಗಳಾಗಿರಬಹುದು. ಇದರ ಜೊತೆಯಲ್ಲಿ ಟ್ರಸ್ಟ್ಗಳು, ಸಲಹಾ ಕೇಂದ್ರಗಳು, ಆಸ್ಪತ್ರೆಗಳು, ಪ್ರಯೋಗಾಲಯಗಳು, ಅಮ್ಯೂಸ್ಮೆಂಟ್ ಸೆಂಟರ್ಗಳು, ಹೋಟೆಲ್ಗಳು ಇತ್ಯಾದಿಗಳ ಹೆಸರನ್ನ ಪ್ರದರ್ಶಿಸುವಂತಹ ಬೋರ್ಡ್ಗಳ ಮೇಲೆ ಅರ್ಧ ಭಾಗವು ಮತ್ತೆ ಸರ್ಕಾರಿ ಅಥವಾ ಸ್ಥಳೀಯ ಪ್ರಾಧಿಕಾರಗಳ ಮಂಜೂರಾತಿಯು ಕನ್ನಡದಲ್ಲಿರಬೇಕು, ಮತ್ತೆ ಕೆಳಗಿನ ಅರ್ಧವು ಬೇರೆ ಯಾವುದೇ ಭಾಷೆಯಲ್ಲಿರಬಹುದು ಅಂತ ತಿಳಿಸಿದೆ. ಫೆಬ್ರವರಿ 28ರ ಒಳಗೆ ಈ ನಿಯಮಗಳನ್ನ ಪಾಲಿಸದಿದ್ದರೆ ದಂಡ ವಿಧಿಸಲಾಗುತ್ತೆ. ಚಂದ್ರಶೇಖರ ಪಾಟೀಲ್ ಹೇಳ್ತಾರೆ, ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಅಂತ. ಇದು ರೇಡಿಯೋ ಸಿಟಿ ಕನ್ನಡ.